ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಜೂನ್ 25ರಂದು ನಡೆಯುವ ಗುಬ್ಬಿ ಬಂದ್ಗೆ ನನ್ನ ಬೆಂಬಲವಿದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಿಸಿ ಮಾತನಾಡಿರುವ ಅವರು, ಮಾಗಡಿ ರಾಮನಗರ ಭಾಗಗಳಿಗೆ ಹೇಮಾವತಿ ನೀರು ನೀಡುವುದರಿಂದ ಜಿಲ್ಲೆಯ ರೈತರಿಗೆ ಸಮಸ್ಯೆ ಆಗಲಿದೆ ಎನ್ನುವ ವಿಚಾರದಲ್ಲಿ ಉಪಮುಖ್ಯಮಂತ್ರಿಗಳು ಕರೆದಿದ್ದ ಸಭೆಯಲ್ಲಿ ವಿರೋಧ ಸಹ ವ್ಯಕ್ತಪಡಿಸಿದ್ದು, ತಾಂತ್ರಿಕ ಸಮಿತಿಯನ್ನು ಈಗಾಗಲೇ ನೇಮಿಸಲಾಗಿದೆ. 10 ವರ್ಷಗಳ ದತ್ತಾಂಶವನ್ನು ತೆಗೆದುಕೊಂಡು ಕುಣಿಗಲ್ ತಾಲೂಕಿಗೆ ಎಷ್ಟು ನೀರು ಹರಿದಿದೆ ಎಂಬ ಲೆಕ್ಕಾಚಾರವನ್ನು ಸಹ ಮಾಡಲಾಗಿದ್ದು, ಕುಣಿಗಲ್ ಭಾಗಕ್ಕೆ ನೀರು ಹರಿಸಬೇಕು ಅಂತ ಕೆನಲ್ ಬಗ್ಗೆ ಒತ್ತಾಯ ಮಾಡ್ತಿದ್ದಾರೆ. ಅಲ್ಲಿಗೆ ನೀರು ಹರಿಸೋದ್ರಿಂದ ಹೊಸಹಳ್ಳಿ, ಕೊಡಿಗೇನಹಳ್ಳಿ ಸೇರಿದಂತೆ ಹಲವು ಭಾಗಗಳಲ್ಲಿ ನಮಗೂ ಸಹ ಸಮಸ್ಯೆ ಆಗುವ ಹಿನ್ನೆಲೆಯಲ್ಲಿ ನಾವು ಈ ಕೆನಾಲ್ ಮಾಡಬಾರದು ಅಂತಾನೆ ಪ್ರಬಲವಾಗಿಯೇ ಒತ್ತಾಯ ಮಾಡಿದ್ದೇವೆ ಅಂತ ತಿಳಿಸಿದರು. ಶಾಸಕರ ಅನುದಾನಗಳು ಇತ್ತೀಚೆಗೆ ಬಿಡುಗಡೆ ಆಗ್ತಾ ಇದ್ದು, ಗುಬ್ಬಿ ತಾಲೂಕಿನ ಅಡಗೂರು, ಚಿಕ್ಕೋನಹಳ್ಳಿ ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಟೆಂಡರ್ಗೆ ಕಳುಹಿಸಲಾಗಿದೆ. ಕಡಬ ಕೆಜಿ ಟೆಂಪಲ್ ರಸ್ತೆಯನ್ನು 9 ಕೋಟಿ ಟೆಂಡರ್ಗೆ ಕಳುಹಿಸಿಕೊಡಲಾಗಿದ್ದು, ಮುಂದಿನ ದಿನದಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಲಾಗುತ್ತದೆ. ನೂತನ ಸಂಸದರಾದ ಬಿ ಸೋಮಣ್ಣನವರು ಕೂಡ ಎಲ್ಲ ಶಾಸಕರ ಜೊತೆಯಲ್ಲೂ ಮಾತನಾಡಿದ್ದು, ತುಮಕೂರಿನ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ತಿಳಿಸಿದ್ದಾರೆ. ನಾವೆಲ್ಲರೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಒಂದಾಗಿಯೇ ಇರುತ್ತೇವೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಮೋಹನ್, ಆದಿಜಾಂಬವ ಅಭಿವೃದ್ಧಿ ಜಿಲ್ಲಾ ವ್ಯವಸ್ಥಾಪಕ ಜಯರಾಮಯ್ಯ ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸೋಮಸುಂದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಗುಬ್ಬಿ. ಸರ್ಕಾರ ಒಳ್ಳೆ ಕಾರ್ಯಕ್ರಮ ಅದು ಹೆಚ್ಚಿಗೆ ಕೊಡಲಿ ಅನ್ನೋದು ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಇದುವರೆಗೂ ಕೂಡ ಮನೆಗಳು ಬಂದಿಲ್ಲ. ಬಿಜೆಪಿ ಗೌರ್ಮೆಂಟನ್ನು ನೀವೇ ಬೈಕೊಂಬಂದ್ರಿ, ಸೋಮಣ್ಣವ್ರು ಏನೋ ಮಾಡಲಿಲ್ಲ ಅಂತ. ಈಗ ಸೋಮಣ್ಣವರ ಸಚಿವರಾಗಿದ್ದಾರೆ ಕ್ಷೇತ್ರದಲ್ಲಿ. ಸೊ ನಿಮ್ಮ ಸರ್ಕಾರದಲ್ಲಿ ಎಷ್ಟು ಮನೆಗಳು ಈ ಭಾಗದಲ್ಲಿ ಎಲ್ಲ ತಾಲೂಕು ಕೂಡ 2,000 ಮನೆ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಾವು ತಾಲೂಕು ಪಂಚಾಯತಿವಾರು ಈಗ ಅಲೋಕೇಶನ್ ಮಾಡಬೇಕಾಗುತ್ತೆ. ಎಲ್ಲ ಪಂಚಾಯತಿಗೂ ಈಗ ಹಾಕಿ ಶುರು ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಾಳೆ ಪ್ರತಿಭಟನೆ ಆಗ್ತಾ ಇದೆ, ತಾವೇನಾದ್ರು ಭಾಗವಹಿಸುವಂಥದ್ದು ಇದೆಯಾ? ಪ್ರತಿಭಟನೆಗೆ ಸಾಥ್ ಕೊಡೋದು? ನನ್ನ ಪ್ರತಿಭಟನೆಗೆ ನನ್ನ ಪೂರ್ಣ ಪ್ರಮಾಣದ ಬೆಂಬಲ ಇದೆ. ನಾನು ಕೂಡ ಉಪಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥ ಸಭೆಯಲ್ಲಿ ಒತ್ತಾಯ ಮಾಡಿದ್ದೀನಿ. ಈಗ ಏನು ಕುಣಿಗಲ್ಲು ಟೇಲ್ಯಾಂಡ್ ಆಗುತ್ತೆ, ನಮಗೆ 10 ವರ್ಷದ ಅವರು ಮಾಹಿತಿ ಕೊಟ್ಟರು. 10 ವರ್ಷದಲ್ಲಿ ಕುಣಿಗಲ್ಗೆ ಎಷ್ಟು ನೀರು ಹರಿದಿದೆ ಅನ್ನೋದ್ರ ಬಗ್ಗೆ ಅವರು ಮುಖ್ಯ ಅಜೆಂಡಾ ಇಟ್ಕೊಂಡೆ ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ಇವ್ರು ಏನಾದರೂ ಎಕ್ಸ್ಪ್ರೆಸ್ ಚಾನಲ್ ಮಾಡಿದ್ರೆ ನಮ್ಮದು ಏನು ಡಿಸ್ಟ್ರಿಬ್ಯೂಟ್ರಿ 20, 21, 22, 23, 24ವರೆಗೂ ನಮಗೆ ನೀರು ಬರುತ್ತೆ. 24ರಲ್ಲಿ ಕಾಳಿನಹಳ್ಳಿ, ಕೊಡಗಳ್ಳಿ ಅಭಾವಕ್ಕೆಲ್ಲ ಬರುತ್ತೆ. ಅದು ನಮಗೆ ಟೇಲ್ಯಾಂಡ್ ಆಗುತ್ತೆ. ನಾವು ಏನು ಈ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳ್ಬಿಟ್ಟು ಕುಣಿಗಲ್ಲರು ಪ್ರಸ್ತಾಪ ಮಾಡಿ ಎಕ್ಸ್ಪ್ರೆಸ್ ಕೆನಾಲ್ ತಾಲೂಕು ಹೋಗಿದ್ದಾರೋ ಆ ಪರಿಸ್ಥಿತಿ ನಮ್ಮ ತಾಲೂಕಿಗೆ ಆಗುತ್ತವಾಗ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಆ ಭಾಗದವು ಕೊಡಗಳ್ಳಿ ಇರ್ಬೋದು, ಕಾಳೆನಹಳ್ಳಿ ಇರ್ಬೋದು, ಜೀವಸಳ್ಳಿ ಇರ್ಬೋದು, ಅಜಮಿ ಕೆರೆ ಇರ್ಬೋದು, ಆ ಭಾಗದಲ್ಲಿ ಎಲ್ರಿಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಅವರಿಗೆ ಒತ್ತಾಯ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಾಲ್ ನೀವು ಕೈಗೆತ್ತಿಕೊಂಡು ಮಾಡಿ ಅದನ್ನು ಯೋಜನೆಯ ನೀವು ರದ್ದುಗೊಳಿಸಿ ನೀವು ಪುನಃ ಈಗ ವೈಡನ್ ಮಾಡಿಫಿಕೇಶನ್ ಮಾಡಿದ್ದಾರೆ ಕೆನಾಲ್. ಅದನ್ನೇ ಮುಂದುವರಿಸಿ ಮುಂದೆ ಅಲ್ಲಿ ಚಿಕ್ಕದಿದೆ ಅದನ್ನು ದೊಡ್ಡದು ಮಾಡ್ಕೊಂಡು ಅಲಾಸೆ ತಗೊಂಡೋಗಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ನಾನು ಕೂಡ ಅದನ್ನು ಪ್ರಬಲವಾಗಿ ಉಪಮುಖ್ಯಮಂತ್ರಿಗಳ ಅಥವಾ ಪ್ರಸ್ತಾಪ ಮಾಡಿದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿದ್ವಿ. ನಾವು ಇಲ್ಲಿದ್ರೆ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗುತ್ತೆ, ನಾವು ಉಗ್ರ ಹೋರಾಟಕ್ಕೆ ರೆಡಿ ಆಗಬೇಕಾಗುತ್ತೆ. ಆ ಕಾರಣಕ್ಕೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿರ್ತಕ್ಕಂಥದ್ದು ಹೇಳಿದ್ದಾರೆ. ತಾಂತ್ರಿಕ ಕಮಿಟಿಯನ್ನು ನೇಮಿಸ್ತೀವಿ. ಅದ್ರ ಬಗ್ಗೆ ನೀರು ಕೆನಲ್ ಮಾಡಿಫಿಕೇಶನ್ ಮಾಡಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಅದು ನಾಳೆ ಶುರುವಾದಂಥದ್ದು. ಮತ್ತೆ ಅದೇ ಟೆಕ್ನಿಕಲ್ ಕಮಿಟಿ ಕೊಟ್ಟಿದ್ದೀರಾ? ಸೊ ಈಗ ಸರ್ಕಾರ ನಿಮ್ಮದೇ ಇದೆ. ಟೆಕ್ನಿಕಲ್ ಕಮಿಟಿ ಅಂತಂದರೆ ಹಿಂದೆ ಟೇಲ್ಯಾಂಡಲ್ಲಿ ನೀವು ಅಲ್ಲಿ ಹೋಗಿ ನೋಡಿ, ಒಂದು ಕಾಲೇವಿದ್ದಂಗಿದೆ.
ಕುಣಿಗಲಿಗೆ ಹೋಗ್ತಾ 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 ಕಾಲೇ ಇದ್ದಂಗೆ ಅಲ್ಲಿ ನೀವು ಭಕ್ತರಳ್ಳಿ ಬಿಟ್ಟು ಮುಂದೆ ಹೋದರೆ ಒಂದು ಕಾಲೇ ಇದ್ದಂಗಿದೆ. ಅಷ್ಟರಲ್ಲಿ ಎಷ್ಟು ನೀರು ತಾಳಕ್ಕೆ ಡ್ರಾ ಮಾಡ್ಕೊಳಕ್ಕಾಗುತ್ತೆ? ಅವ್ರು ವರ್ಷ ಎಲ್ಲ ಬಿಟ್ಟರು ಅವ್ರಿಗೆ ಅಲೋಕೇಶನ್ ನೀರು ತಗೊಳಕ್ಕೆ ಆಗಲ್ಲ. ಅದರಿಂದ ಅದನ್ನೇನಾದರೂ ಟೆಕ್ನಿಕಲಾಗೆ ವೈಡನ್ ಮಾಡ್ಕೊತಾರೋ ಇಲ್ಲ ಏನು ಮಾಡ್ಕೊತಾರೆ, ಅದನ್ನು ಇಂಜಿನಿಯರ್ಸ್ ಇರ್ತಾರೆ, ಟೆಕ್ನಿಕಲ್ ಕಮಿಟಿ ಇರ್ತಾರೆ, ಅವ್ರು ತೀರ್ಮಾನ ಮಾಡೋದು. ಆ ತೀರ್ಮಾನ ಮಾಡಿ ಅವರು ಅದಕ್ಕೆ ಪೂರಕವಾಗಿ ಏನು ಬೇಕೋ ಮಾಡ್ಕೊಬೇಕು. ಇಲ್ಲಿ 12 ಅಡಿ ಪೈಪ್ ಹಾಕ್ಕೊಂಡು ಇವ್ರು ತಗೊಂಡು ಹೋಗ್ಬಿಟ್ರೆ ಹಿಂದೆಲೇ ಅಲ್ಲಿ ಡೈವೇಟ್ ಆದರೆ ಮುಂದಕ್ಕೆ ನೀರು ಬರೋಲ್ಲ. ಈ ಪರಿಸ್ಥಿತಿ ನಾವು ಈಗ ತುಮಕೂರು ಕುಡಿಯೋಗೆ ಬುಗುಡ್ನಳ್ಳಿ ಬಿಡಬೇಕಾದ್ರೂ ಕೂಡ ಹಿಂದೆಗಡೆ ಒಂದು ಗೇಟ್ ಎತ್ತಿರೂ ಬುಗುಡ್ನಳ್ಳಿಗೆ ನೀರು ಹೋಗಲ್ಲ. ಆ ಪರಿಸ್ಥಿತಿ ಇರೋದ್ರಿಂದ ನಾವು ಅವ್ರಿಗೆ ಎಲ್ಲ ರೀತಿ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡಿದ್ದೀವಿ. ಏನು ಮಾಡ್ತಾರೆ ನೋಡ್ತೀವಿ. ಸೂರಜ್